ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. 2024-25ನೇ ಒಂದು ಫೈನಾನ್ಷಿಯಲ್ ಇಯರ್ ಏನಿದೆ, ಸೊ ಈ ಒಂದು ಫೈನಾನ್ಷಿಯಲ್ ಇಯರ್ನಲ್ಲಿ ಈ ಒಂದು ಸ್ಯಾಲರಿಡ್ ಪರ್ಸನ್ ಅಂತ ಬಂದಾಗ, ವಿಶೇಷವಾಗಿ ಗೌರ್ಮೆಂಟ್ ಸರ್ವೆಂಟ್ಸ್ ಅಂತ ಬಂದಾಗ ಈ ಒಂದು ಇನ್ಕಮ್ ಟ್ಯಾಕ್ಸನ್ನು ನಾವು ಕೊಡಬೇಕಾಗುತ್ತೆ ಈ ಒಂದು ಫೈನಾನ್ಷಿಯಲ್ ಇಯರ್ ಎಂಡಿಗೆ ನಮ್ಮ ಒಂದು DDO ಅವರಿಗೆ, ಡ್ರಾಯಿಂಗ್ ಆಫೀಸರ್ ಅವರಿಗೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ 2024-25ನೇ ಸಾಲಿನಂಥ ಒಂದು ಫೈನಾನ್ಷಿಯಲ್ ಇಯರ್ ಏನಿದೆ, ಇಲ್ಲಿ ಒಂದು ನಾವು ಈ ಒಂದು ಇನ್ಕಮ್ ಟ್ಯಾಕ್ಸ್ ಇನ್ಫಾರ್ಮೇಷನ್ಸನ್ನು ಕೊಡುವಾಗ ಫಾರ್ಮ್ ನಂಬರ್ 16 ಇರ್ಬೋದು, ಪೇ ಪರ್ಟಿಕ್ಯುಲರ್ಸ್ ಇರ್ಬೋದು. ಸೊ ಈ ಒಂದು ಇನ್ಫಾರ್ಮೇಷನ್ಸ್ ಕೊಡುವಾಗ ಏನೆಲ್ಲ ಡಿಡಕ್ಷನ್ಸ್ ಆಗ್ತಾ ಇರ್ತದೆ, ಏನೆಲ್ಲ ಕ್ರೆಡಿಟ್ ಆಗ್ತಾ ಇರ್ತದೆ, ಸೊ ಅದಕ್ಕೆ ಬಂದಿರುವಂಥ ಒಂದಿಷ್ಟು ರೂಲ್ಸ್ಗಳು ಏನಿದೆ, 80DD ಇರ್ಬೋದು, 80DDB ಇರ್ಬೋದು. ಸೊ ಕೆಲವೊಂದು ರೂಲ್ಸ್ಗಳನ್ನು ನಾವು ಚರ್ಚೆನೂ ಕೂಡ ಮಾಡ್ತೇವೆ. ಯಾಕಂದರೆ ಒಬ್ಬ ಎಂಪ್ಲಾಯರ್ ಅಂತ ಬಂದಾಗ, ಒಬ್ಬ ಗೌರ್ಮೆಂಟ್ ಸರ್ವೆಂಟ್ಸ್ ಅಂತ ಬಂದಾಗ ಈ ಒಂದು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಿನಿಮಮ್ ಆಗಿರುವಂಥ ಇನ್ಫಾರ್ಮೇಷನ್ಸ್ ಬೇಕು. ಸೊ ನೀವು ನಿಮ್ಮ ಮನೆಯಲ್ಲೇ ಈ ಒಂದು ಇನ್ಕಮ್ ಟ್ಯಾಕ್ಸ್ ಇನ್ಫಾರ್ಮೇಷನ್ಸನ್ನು ನೀವು ಮಾಡ್ಬೋದು. ಅದರ್ವೈಸ್ ನೀವು ಬೇರೆ ಕಡೆ ಕೊಡ್ತಾ ಇದ್ದಾಗಲೂ ಕೂಡ, CA ಹತ್ರ ನೀವು ಕೊಡುವಾಗಲೂ ಕೂಡ ನಿಮಗೆ ಬೇಸಿಕ್ ಆಗಿರುವಂಥ ಒಂದಷ್ಟು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿಯೂ ಕೂಡ ನಿಮಗೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿರುವಂಥ ಡಾಕ್ಯುಮೆಂಟನ್ನು ಪ್ರಿಪರೇಷನ್ ಮಾಡುವ ನಿಟ್ಟಿನಲ್ಲಿ ಖಂಡಿತವಾಗಿ ಕೂಡ ಸಹಾಯವಾಗುತ್ತೆ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಪ್ರಥಮವಾಗಿ ಈ ಒಂದು ಇನ್ಕಮ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಬಗ್ಗೆ ನಾವು ಸ್ಟಾರ್ಟ್ ಮಾಡಬೇಕಾದಾಗ ಇಲ್ಲಿ ಪೇ ಪರ್ಟಿಕ್ಯುಲರ್ ಏನಿದೆ, ಆ ಪೇ ಪರ್ಟಿಕ್ಯುಲರನ್ನು ನಾವು ಮಾಡಬೇಕಾಗತ್ತೆ. ಸೊ ಪೇ ಪರ್ಟಿಕ್ಯುಲರ್ನಲ್ಲಿ ನಮಗೆ ಇಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ತೋರುತ್ತೆ ಅಂದರೆ, ಒಂದು ನೇಮ್ ಆಫ್ ದ ಎಂಪ್ಲಾಯಿ ಇರ್ತದೆ, ಡೆಸಿಗ್ನೇಷನ್ ಇರುತ್ತೆ, ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಆಮೇಲೆ ತಾಲೂಕು ಇದೆ, ಡಿಸ್ಟ್ರಿಕ್ಟ್ ಇದೆ, KJD ನಂಬರ್ ಬರುತ್ತೆ, ಅಥವಾ ಆ ಒಂದು ಎಂಪ್ಲಾಯರ್ ಅವರ ಒಂದು ಪ್ಯಾನ್ ನಂಬರ್ ಇರ್ತದೆ, ಆಮೇಲೆ ಆ ಒಂದು DDO ಅವರಿಗೆ ಸಂಬಂಧಿಸಿದಂತೆ ಟ್ಯಾನ್ ನಂಬರ್ ಕೂಡ ಇರ್ತದೆ, ಆಮೇಲೆ ಒಂದು ಕಚೇರಿಯ ವಿಳಾಸ ಇರ್ತದೆ ಇಲ್ಲಿ. ಸೊ ಇದು ಬೇಸಿಕ್ ಆಗಿರುವಂಥ ಮೇಲೆ ಇರುವಂಥ ಇನ್ಫಾರ್ಮೇಷನ್ಸು. ಇದಾದ ನಂತರ ಇಲ್ಲಿ ನಮಗೆ ಸ್ಟಾರ್ಟ್ ಆಗುವಂಥದ್ದು ಪೇ ಪರ್ಟಿಕ್ಯುಲರು. ಸೊ ಇಲ್ಲೇನಾಗುತ್ತೆ, ಪೇ ಪರ್ಟಿಕ್ಯುಲರನ್ನು ಇಲ್ಲಿ ಜನವರಿ 2024ರಿಂದ ಪ್ರಾರಂಭ ಮಾಡ್ತೇವೆ. ಕೆಲವೊಂದು ಬಾರಿ ಏನಾಗುತ್ತೆ, ಇಲ್ಲಿ ನೀವು ಈ ಒಂದು ಮಾರ್ಚ್ 2024ರಿಂದಲೇ ಕೂಡ ನೀವು ಈ ಪೇ ಪರ್ಟಿಕ್ಯುಲರನ್ನು ಸ್ಟಾರ್ಟ್ ಮಾಡ್ಬೋದು. ನಾವು ಜನವರಿ 2024ರಿಂದ ಮಾಡಿದ್ದೀವಿ. ಇಲ್ಲಿ ನೋಡ್ತಾ ಹೋಗೋಣ. ಜನವರಿ 2024 ಅಂತ ಬಂದಾಗ ಪ್ರಥಮವಾಗಿ ವರ್ಕಿಂಗ್ ಡೇಸನ್ನು ಮೆನ್ಷನ್ ಮಾಡಬೇಕು. ವರ್ಕಿಂಗ್ ಡೇಸ್ ಮೆನ್ಷನ್ ಮಾಡ್ತೀವಿ. ಎರಡನೇ ಕಾಲಮ್ನಲ್ಲಿ ಏನಾಗುತ್ತೆ ಅಂದರೆ ಬೇಸಿಕ್ ಪೇ, ಅಂದರೆ ನಿಮ್ಮ ಬೇಸಿಕ್ ಪೇ ಎಷ್ಟಿದೆ ಅದನ್ನು ಎಂಟ್ರಿ ಮಾಡಬೇಕು. ಮೂರದು ಇಲ್ಲಿ DA ರೇಟು. ಸೊ 2024 ಅಂತ ಬಂದಾಗ ಅಲ್ಲಿ DA ರೇಟು ಬೇರೆ ಆಗಿತ್ತು. ಯಾಕೆಂದರೆ ಇಲ್ಲಿ ಇನ್ನೂ ಪೇ ಕಮಿಷನ್ ಇನ್ನೂ ಇಂಪ್ಲಿಮೆಂಟ್ ಆಗಿರಲಿಲ್ಲ. ಸೊ ಅದಕ್ಕಾಗಿ ನಮಗೆ IR ಕೊಡ್ತಾ ಇದ್ರು. ಅದಕ್ಕಾಗಿ ಇನ್ನೂ ಬೇಸಿಕ್ ನಮಗೆ ಓಲ್ಡ್ ಪೇ ಕಮಿಷನ್ ಪೇ ಸ್ಕೇಲ್ ಥರನೇ ಇರ್ತಾಯಿತ್ತು. ಆ DA ಇದೆ. ಆಮೇಲೆ HRA ರೇಟ್ ಏನಿದೆ, ಸೊ HRA ರೇಟ್ ಅಂತ ಬಂದಾಗ ಇಲ್ಲಿ ಯಾಕೆ ಕಡಿಮೆ ಆಗಿತ್ತು ಅಂದರೆ IR ಕೊಟ್ಟಿದ್ದರು, ಅದಕ್ಕಾಗಿ HRA ರೇಟ್ ಕಡಿಮೆ ಆಗಿತ್ತು. ಆಮೇಲೆ ಇಲ್ಲಿ ಬೇಸಿಕ್ ಪೇ ಬರುತ್ತೆ, IR ಬರುತ್ತೆ. ಸೊ IR ಅಂದರೆ ಇಲ್ಲಿ ನಮಗೆ ಈ ಒಂದು ಪೇ ಕಮಿಷನ್ ಲೇಟ್ ಆಗಿರುವ ಹಿನ್ನೆಲೆಯಲ್ಲಿ IR ಕೊಟ್ಟಿದ್ದರು. ಸೊ IR ಕಾಲಮ್ ಬರ್ತದೆ. ಈ IR ಕಾಲಮ್ ಯಾವ ರೀತಿ ಡಿಪೆಂಡ್ ಆಗುತ್ತೆ ಅಂದರೆ ಡಿಪೆಂಡ್ ಅಪಾನ್ ಅವರ ಬೇಸಿಕ್ ಪೇ ಮೇಲೆ ಆಗುತ್ತೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ಬರುವಂಥದ್ದು DA. ಈಗಾಗಲೇ DA ಹೇಳಿರುವಾಗ 8% DA ಇತ್ತು 2024 ಜನವರಿಗೆ. ಆಮೇಲೆ HRA ಬರ್ತದೆ. ಸೊ HRA ಇಲ್ಲಿ ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಷನ್ ಆಗಿ ಬರ್ತದೆ. ಅದಾದಮೇಲೆ ಮೆಡಿಕಲ್ ಅಲೌನ್ಸ್ ಇದ್ದರೆ ಮೆಡಿಕಲ್ ಅಲೌನ್ಸು. ಇದನ್ನು ಬಿಟ್ಟರೆ ನಿಮಗೆ ಬೇರೆ ಬೇರೆ ಅಲೌನ್ಸ್, ಡಿಪಾರ್ಟ್ಮೆಂಟ್ ವೈಸು ಬೇರೆ ಬೇರೆ ಅಲೌನ್ಸ್ ಕೂಡ ಬರುತ್ತೆ. ಒಂದು PH ಅಲೌನ್ಸ್ ಇರುತ್ತೆ, ಸಿಂಗಲ್ ಚೈಲ್ಡ್, 1 ಚೈಲ್ಡ್ ಅಲೌನ್ಸ್ ಇರುತ್ತೆ, ಅದರ್ಸ್ ಇರ್ತದೆ. ಅದಾದಮೇಲೆ ನಿಮಗೆ ಈ ಒಂದು ಸ್ಪೆಷಲ್ ಅಲೌನ್ಸ್ ಕೂಡ ಬರ್ತದೆ. ಇಲ್ಲಿ ಸ್ಪೆಷಲ್ ಅಲೌನ್ಸ್ ಅಂತ ಇರ್ತದೆ. ಸ್ಮಾಲ್ ಫ್ಯಾಮಿಲಿ ನಾರ್ಮ್ಸ್ ಅಡಿಯಲ್ಲಿ ಬರುವಂಥ ಒಂದು ವಿಶೇಷವಾಗಿರುವಂಥ ಭತ್ಯೆ ಬರ್ತದೆ. ಸೊ ಇದಿಷ್ಟೆಲ್ಲ ಏನು ಈ ಪೋರ್ಷನ್ ಅಂತ ಹೇಳ್ತೀವಿ ಅಂದರೆ ಇದೆಲ್ಲ ನಮಗೆ ಕ್ರೆಡಿಟ್ ಆಗುವಂಥದ್ದು ಇದೆ ಇಲ್ಲಿ. ಸೊ ಇಲ್ಲಿ ಟೋಟಲಿ ಫೈನಲಿ ಏನಾಗುತ್ತೆ, ನಮಗೆ ಒಂದು ಗ್ರಾಸ್ ಏನಿದೆ ಒಂದು ಸ್ಯಾಲ್ರಿ ಬರ್ತದೆ. ಇಲ್ಲಿ ಮಂತ್ ವೈಸ್ ಗ್ರಾಸ್ ಸ್ಯಾಲ್ರಿ ಇಲ್ಲಿ ಬರ್ತದೆ. ಸೊ ಆತ್ಮೀಯ ಸ್ನೇಹಿತರೆ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇಷ್ಟೊಂದು. ಇದನ್ನು ಹೊರತುಪಡಿಸಿ ಡಿಪಾರ್ಟ್ಮೆಂಟ್ ವೈಸ್ ಒಂದಿಷ್ಟು ಸ್ಪೆಷಲ್ ಅಲೌನ್ಸ್ ಬರ್ತದೆ. ಅವಾಗ ನೀವೇನು ಮಾಡಬೇಕು, ಅದರ್ಸ್ನಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಇವುಗಳನ್ನು ಎಂಟ್ರಿ ಮಾಡ್ಬೋದು, ಅಥವಾ ಇಲ್ಲಿ ಸೆಲೆಕ್ಷನ್ಸ್ ಕೂಡ ನಾವು ಮಾಡಲಿಕ್ಕೆ ಸಾಧ್ಯ. ಸೊ ಇದಾದಮೇಲೆ ಡಿಡಕ್ಷನ್ ಅಂತ ಬರೋಣ. ಸೊ ಡಿಡಕ್ಷನ್ ಅಂತ ಬಂದಾಗ ಪ್ರೊಫೆಷ್ನಲ್ ಟ್ಯಾಕ್ಸ್ ಬರ್ತದೆ, PT. ಈ PT ಕೂಡ ನಿಮ್ಮ ಬೇಸಿಕ್ ಪೇ ಮೇಲೆ ಡಿಪೆಂಡ್ ಆಗಿರುವಂಥದ್ದು. GIS ಇದೆ. ಆಮೇಲೆ LIC ಇದೆ. LIC ಅಂದರೆ ನೀವು ಇನ್ಶೂರೆನ್ಸ್ ಎಷ್ಟು ಮಾಡಿರ್ತೀರಿ ಅದು ಡಿಪೆಂಡ್ ಆಗಿರುತ್ತೆ, LIC ಇನ್ಶೂರೆನ್ಸು. ಆಮೇಲೆ KJD. ಸೊ KJD ಕೂಡ ನೀವು ಎಷ್ಟು KJD ಪ್ರೀಮಿಯಮ್ ಮಾಡಿಸಿರ್ತೀರಿ, ಎಲ್ಲ ಎಲ್ಲವನ್ನು ಸೇರಿ, ಅಂದರೆ KJD ನಂಬರ್ 1, 2, 3 ಎಲ್ಲ ಇರ್ತದೆ. ಸೊ ಅದನ್ನೆಲ್ಲ ಸೇರಿ ಒಟ್ಟಾಗಿ ಹಾಕುವಂಥದ್ದು. ಇನ್ನು GPF ಅಪ್ಲೈ ಇರುವಂಥವರಿಗೆ GPF ಕಾಲಮ್ನಲ್ಲಿ ಇನ್ಫಾರ್ಮೇಷನ್ ಹಾಕಬೇಕು. ಅಂದರೆ GPF ಅಪ್ಲೈ ಆಗಲಿಲ್ಲ, NPS ಇರುವಂಥ ಎಂಪ್ಲಾಯೀಸ್ ಇದ್ದರೆ NPS ಅಂತ ಹಾಕಿ ಇಲ್ಲಿ ಆಟೋಮೆಟಿಕ್ ಏನಾಗುತ್ತೆ, ಡಿಡಕ್ಷನ್ ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಇದೆ ಈಗ NPS ಡಿಡಕ್ಷನ್ದು ಅದು ಬರುತ್ತೆ ಅದು. ಅದಾದಮೇಲೆ NPS ಅರಿಯರ್ಸ್ ಏನಾದರೂ ಇದ್ದರೆ, ಅದರ್ವೈಸ್ ಏನಾಗುತ್ತೆ, ಡಿಡಕ್ಷನ್ ಅಂತ ಬಂದಾಗ ನಿಮಗೆ ಇಲ್ಲಿ ಬೇರೆ ಬೇರೆದು ಬರುತ್ತೆ. ಯಾವುದು FBF ಅಂತ ಬರುತ್ತೆ, NPS ಅರಿಯರ್ಸ್ ಬರುತ್ತೆ, GS LIC ಅಂತ ಬರುತ್ತೆ.
ಸೊ ಬೇರೆ ಬೇರೆ ಇದ್ದರೆ ಇಲ್ಲಿ ನಾವೇನು ಮಾಡಬೇಕು, ಕಾಲಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಅಂದರೆ ಒಂದೇ ಬಾರಿಗೆ ಫೈನಾನ್ಷಿಯಲ್ ಎಂಡಿಗೆ ಇನ್ಕಮ್ ಟ್ಯಾಕ್ಸ್ ಭಾಳಷ್ಟು ಆಗುತ್ತಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಒಂದಿಷ್ಟು ಕಂತುಗಳನ್ನು ಪ್ರಾರಂಭದಲ್ಲೇ ಡಿಡಕ್ಷನನ್ನು ಮಾಡ್ತಾ ಬರ್ತಾರೆ. ಸೊ ಆ ರೀತಿ ಏನಾದರೂ ಡಿಡಕ್ಷನ್ಸ್ ಇದೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ನೀವು ಎಂಟ್ರಿ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ನಮಗೆ ಟೋಟಲ್ ಡಿಡಕ್ಷನ್ ಬರುತ್ತೆ. ಇಷ್ಟು ಹೆಡ್ಡಿಂಗ್ನಲ್ಲಿ ಬರುವಂಥದ್ದು ಏನಿದೆ ಅಷ್ಟು ಆ್ಯಡ್ ಆಗಿ ಟೋಟಲ್ ಡಿಡಕ್ಷನ್ ಬರುತ್ತೆ. ಸೊ ಗ್ರಾಸ್ ಸ್ಯಾಲ್ರಿ, ಟೋಟಲ್ ಡಿಡಕ್ಷನ್ ಎರಡನ್ನೂ ಮೈನಸ್ ಮಾಡಿದಾಗ ನಮಗೆ ನೆಟ್ ಅಮೌಂಟ್ ಏನಿದೆ, ನೆಟ್ ಅಮೌಂಟ್ ಸ್ಯಾಲ್ರಿ ಇಲ್ಲಿ ಬರ್ತದೆ. ಇದು ಭಾಳ ಇಂಪಾರ್ಟೆಂಟು. ಸೊ ನೆಟ್ ಅಮೌಂಟ್ ಸ್ಯಾಲ್ರಿ ಬರುತ್ತೆ. ಆದಮೇಲೆ ಏನಾಗುತ್ತೆ, ಮತ್ತೇನೆಲ್ಲ ಡಿಡಕ್ಷನ್ ಇರುತ್ತೆ. ಇದು ನೆಟ್ ಅಮೌಂಟ್ ಸ್ಯಾಲ್ರಿ ಆಯಿತು. ಇದಾದಮೇಲೆ ನೆಕ್ಸ್ಟ್ ನಮಗೆ ಬರುವಂಥದ್ದು HRA. ಸೊ HRA ಯಾವ ರೀತಿ ಇರುತ್ತೆ ಅಂದರೆ, ಆ್ಯಕ್ಚುಲಿ HRA ರಿಸೀವ್ಡ್ ಇನ್ ಸ್ಯಾಲ್ರಿ ಎಷ್ಟು ಬಂತು ಇಲ್ಲಿದೆ ನೋಡಿ. ಈ ಕಾಲಮ್ನಲ್ಲಿ ನಮಗೆ HRA ಬಂದಿದೆ. HRA ಪೇಡ್ ಮಂತ್ಲಿ ನೀವು HRA ಪೇಡ್ ಎಷ್ಟು ಮಾಡ್ತೀರಿ. ಆಮೇಲೆ ಹೌಸ್ ರೆಂಟ್ ಪೇಡ್ ಇನ್ ಎಕ್ಸೆಸ್ ಆಫ್ 10% ಆಫ್ ಪೇ. ಸೊ ಹೌಸ್ ರೆಂಟ್ ನಾವು ಏನು ಪೇ ಇರುತ್ತೆ ಅದರ ಎಕ್ಸೆಸ್ 10% ಆಫ್ ಪೇಯನ್ನು ಮಾಡಿರ್ತೀವಿ. ಸೊ ಇಲ್ಲಿ ಇದೆ. ಸೊ ಇದಾದಮೇಲೆ ಅಪ್ ಟು 1 ಲ್ಯಾಕ್ವರೆಗೆ ನಿಮ್ಮದು HRA ಇತ್ತು ಅಂದರೆ ತೊಂದರೆ ಇಲ್ಲ, ನೀವೇನು ಮಾಡ್ಬೋದು, ಕೊಡ್ಬೋದು ವಿತೌಟ್ ಎನಿ ಇದು 1 ಲ್ಯಾಕ್ ಅಬೋವ್ ಇತ್ತು ಅಂದರೆ ನಮಗೆ ಹೌಸ್ ರೆಂಟನ್ನು ಎಲ್ಲಿ ತೆಗೆದುಕೊಂಡಿರ್ತೀರಿ ಓನರ್ಲಿಂದ ಒಂದು ರಿಸಿಪ್ಟನ್ನು ನಾವು ಹಚ್ಚಬೇಕಾಗತ್ತೆ. ಸರಿ, ಇದು HRA ರಿಲೇಟೆಡ್ ಆಯಿತು. ಇದಾದಮೇಲೆ ಬೈ ಹ್ಯಾಂಡ್ ನೀವು ಒಂದಿಷ್ಟು ಕಟ್ತಾ ಇರ್ತೀರಿ. LIC ಇರ್ಬೋದು, ಟ್ಯೂಷನ್ ಫೀಸ್, ಮಕ್ಕಳ ಒಂದು ಟ್ಯೂಷನ್ ಫೀಸ್ ಅಂತ ಬರುತ್ತೆ. ಮಕ್ಕಳ ಫೀಸ್ ಎಲ್ಲ ಬರೋದಿಲ್ಲ. ಅಲ್ಲಿ ನಿಮಗೆ ಏನು ರಿಸಿಪ್ಟನ್ನು ಕೊಟ್ಟಿರ್ತಾರೆ ಅದರಲ್ಲಿ ಟ್ಯೂಷನ್ ಫೀಸ್ ಮಾತ್ರ ಇಲ್ಲಿ ಕನ್ಸಿಡರ್ ಆಗುತ್ತೆ. PLI ಇದೆ. ಆಮೇಲೆ ನಿಮಗೆ ಇದನ್ನು ಹೊರತುಪಡಿಸಿ ನಿಮಗೆ ಏನಾಗುತ್ತೆ, ಬಜಾಜ್ ಅಲಯನ್ಸ್ನಲ್ಲಿ PLI, NSC, ಆಮೇಲೆ ರಿಲಯನ್ಸ್ LIC ಇರ್ಬೋದು, ING LIC ಇರ್ಬೋದು. ಸೊ ಯಾವುದು ಇರುತ್ತೆ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಬೋದು. ಹೌಸ್ ಲೋನ್ ಮೇಲೆ ಇಂಟ್ರೆಸ್ಟ್ಗೆ ಮಾತ್ರ ನಿಮಗೆ ಇಲ್ಲಿ ಕನ್ಸಿಡರ್ ಆಗುತ್ತೆ, ಪ್ರಿನ್ಸಿಪಲ್ ಅಮೌಂಟಿಗೆ ಆಗೋದಿಲ್ಲ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ನೋಡಿ, ಇಲ್ಲಿ 80 CCD ಇದೆ, 80 TD ಮತ್ತು 80 TDB. ಸೊ ಬನ್ನಿ ನೋಡ್ತಾ ಹೋಗೋಣ, ಒಂದೊಂದು ಇನ್ಫಾರ್ಮೇಷನ್ಸನ್ನು ನೋಡ್ತಾ ಹೋಗೋಣ. ನಮಗೆ ಫಸ್ಟ್ ಆಫ್ ಆಲ್ 80 CCD ಅಂತ ಇದೆ. ಸೊ 80 CCD ಅಂತ ಬಂದಾಗ ಅಲ್ಲಿ ನಮಗೆ 80 CCD ಅಂದರೆ ಏನು ಇಲ್ಲಿ ಕ್ಲಿಯರ್ ಆಗಿದೆ. 80 CCD ರಿಲೇಟೆಡ್ಸ್ ಟು ದ ಡಿಡಕ್ಷನ್ ಅವೈಲೇಬಲ್ ಟು ದ ಇಂಡಿವಿಜುವಲ್ ಅಗೇನ್ಸ್ಟ್ ಕಾಂಟ್ರಿಬ್ಯೂಷನ್ ಮೇಡ್ ಟು ದ ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಸೊ NPSಗೆ ಏನು ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ ಅವರಿಗೆ ಏನಾಗುತ್ತೆ 80 CCD ಬರ್ತದೆ ಇಲ್ಲಿ. ಸೊ ಇದು ಒಂದು. ಅದರ ಜೊತೆಯಲ್ಲಿ ಅಟಲ್ ಪೆನ್ಷನ್ ಯೋಜನಾ ಇದೆ, ಇಲ್ಲಿ ಕೂಡ ಇದು ಕೂಡ 80 CCD ಬ್ರಾಕೆಟ್ನಲ್ಲಿ 1 ಅಂತ ಇದೆ. ಸೊ 80 CCDಯಲ್ಲಿ 1 and 2 ಅಂತ 2 ಬರ್ತದೆ ಇಲ್ಲಿ. ಸೊ 80 CCD 1 ಏನಿದೆ ಇಲ್ಲಿ ಎಂಪ್ಲಾಯೀಸ್ಗೆ ಬರುವಂಥದ್ದು ಇದೆ. ಸೊ ಡಿಡಕ್ಷನ್ ಲಿಮಿಟ್ಸ್ ಏನೆಲ್ಲ ಇದೆ ನೋಡ್ತಾ ಹೋಗೋಣ. ಸೊ ಎಂಪ್ಲಾಯೀಸ್ ಡಿಡಕ್ಷನ್ ಪರ್ಮಿಷಬಲ್ ಫಾರ್ ಎಂಪ್ಲಾಯೀಸ್ ಇಸ್ 10% ಆಫ್ ದೇರ್ ಸ್ಯಾಲ್ರಿ ಬೇಸಿಕ್ ಪ್ಲಸ್ DA ಇನ್ ದ ಪ್ರೀವಿಯಸ್ ಇಯರ್. ಬೇಸಿಕ್ ಪ್ಲಸ್ DA ಎರಡನ್ನು ಇಟ್ಕೊಂಡು 10% ಆಫ್ ದ ಸ್ಯಾಲ್ರಿ ಏನಿದೆ ಅವರು ಡಿಡಕ್ಷನ್ ಮಾಡ್ಬೋದು ಇಲ್ಲಿ ಪ್ರೀವಿಯಸ್ ಇಯರ್ ಇದ್ದರೆ. ಇನ್ನು ಸೆಲ್ಫ್ ಎಂಪ್ಲಾಯ್ ಏನಿರ್ತಾರೆ ಅವರು ಕೂಡ ಮ್ಯಾಕ್ಸಿಮಮ್ ಡಿಡಕ್ಷನ್ ಪರ್ಮಿಷನ್ ಫಾರ್ ಅದರ್ ಇಂಡಿವಿಜುವಲ್ ಸಚ್ ಆಸ್ ಸೆಲ್ಫ್ ಎಂಪ್ಲಾಯ್ಡ್ ಇಂಡಿವಿಜುವಲ್ ಇಸ್ 20% ಆಫ್ ದೇರ್ ಗ್ರಾಸ್. ಸೊ ಇಲ್ಲಿ ಸೆಲ್ಫ್ ಎಂಪ್ಲಾಯ್ ಬರುತ್ತೆ, ಇಲ್ಲಿ ಎಂಪ್ಲಾಯೀಸ್ ಅಂತ ಬಂದಾಗ ಅದು ಇದೆ 10% ಇದೆ. ಅದಾದಮೇಲೆ ದ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಡಿಡಕ್ಷನ್ ಫ್ರಮ್ ಅಂಡರ್ CCD 1 ಈಸ್ ಕ್ಯಾಪ್ಡ್ ಎಟ್ rupees 1.5 lakhs ಫಾರ್ ದ ಗಿವನ್ ಫೈನಾನ್ಷಿಯಲ್ ಇಯರ್. ಸೊ ಏನು 24-25 ರಿಲೇಟೆಡ್ ಆಗಿ, ಯಾಕಂದರೆ 25-26ಗೆ ಒಂದಿಷ್ಟು ಚೇಂಜ್ ಆಗಿದೆ, ಸ್ಲ್ಯಾಬ್ಸ್ ಎಲ್ಲ ಚೇಂಜ್ ಆಗಿದೆ. ಸೊ ಅದ್ರ ಬಗ್ಗೆ ಒಂದು ವಿವರವಾಗಿರುವಂಥ ಮಾಹಿತಿಯನ್ನು ನಾವು ವಿಡಿಯೋನ ಮಾಡ್ತೇವೆ. ಬಟ್ ಇಲ್ಲೇನಿದೆ ಅಂದರೆ ಈ ಒಂದು 24-25 ಫೈನಾನ್ಷಿಯಲ್ ಇಯರ್ಗೆ ಬಂದಾಗ ಇಲ್ಲೇನಿದೆ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಡಿಡಕ್ಷನ್ 1.5 lakhsವರೆಗೆ ನೀವು ಡಿಡಕ್ಷನನ್ನು ಮಾಡ್ಬೋದು. ಅದೊಂದು ಕ್ಯಾಪನ್ನು ಮಾಡಿದ್ದಾರೆ. ಇದು ಆಯಿತು 80 CCD 1. ಎರಡನೇದು ಬರುತ್ತೆ 80 DD. 80 DD ಅಂತ ಬಂದಾಗ ವಿಶೇಷವಾಗಿ PH ಅಂತ ಏನು ಹೇಳ್ತೀವಿ, ಡಿಸೇಬಲ್ ಅಂತ ಏನು ಹೇಳ್ತೀವಿ, ವಿಕಲಚೇತನ. ಸೊ ಇಲ್ಲೇನಾಗುತ್ತೆ ಅಂದರೆ ದೇರ್ ಆರ್ ದ ಡಿಸಬಿಲಿಟೀಸ್ ದಟ್ ಆರ್ ಕವರ್ಡ್ ಅಂಡರ್ ಸೆಕ್ಷನ್ 80 DD. ಏನೆಲ್ಲ ಒಂದು ಡಿಸಬಿಲಿಟೀಸ್ ಇದೆ ಅಂದರೆ ಲೋಕೋಮೋಟರ್ ಡಿಸಬಿಲಿಟೀಸ್, ಹಿಯರಿಂಗ್ ಡಿಸಬಿಲಿಟಿ, ಮೆಂಟಲ್ ಡಿಸಬಿಲಿಟಿ, ಮೆಂಟಲ್ ರಿಟಾರ್ಡೇಷನ್ ಇದೆ, ಸೆರೆಬ್ರಲ್ ಪ್ಯಾಲ್ಸಿ, ಬ್ಲೈಂಡ್ನೆಸ್ ಇದೆ, ಇಂಪೇರ್ಡ್ ವಿಷನ್ ಅಂತ ಇದೆ. ಸೊ ಮತ್ತು ಲೆಪ್ರಸಿ ಕ್ಯೂರ್ಡ್ ಇದೆ. ಸೊ ಇಲ್ಲೇನಾಗುತ್ತೆ ಡಿಸಬಿಲಿಟಿ 40% ಇದೆ, 75,000ವರೆಗೆ ಇದೆ. ಇಲ್ಲಿ 80% ಡಿಸಬಿಲಿಟಿ ಇದ್ದರೆ 1,25,000ವರೆಗೆ ನಿಮಗೆ ಇಲ್ಲಿ ಏನಾಗುತ್ತೆ ಸಿಗುತ್ತೆ. ಅದಾದಮೇಲೆ 80 DDB ಅಂದರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 DDB ಅಂತ ಬಂದಾಗ ಇಲ್ಲಿ ನಿಮಗೆ ವಿಶೇಷವಾಗಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಏನಿದೆ ಸೊ ಅದಕ್ಕೆ ಒಂದು ಇನ್ಕಮ್ ಟ್ಯಾಕ್ಸ್ ವಿನಾಯಿತಿ ಇರುವಂಥದ್ದು ಇದೆ. ಸೊ ಇಲ್ಲಿ ಮೆಡಿಕಲ್ ಎಕ್ಸ್ಪೆನ್ಸಸ್ಸನ್ನು 80 DDB ಅಂಡರ್ನಲ್ಲಿ ನಾವು ಬರ್ತೀವಿ. ಇಷ್ಟೊಂದು ಏನಿದೆ ಇಂಪಾರ್ಟೆಂಟ್ ಇರುವಂತಹ ಒಂದಿಷ್ಟು ಇನ್ಫಾರ್ಮೇಷನ್ಸು. ಇದು ಇಲ್ಲಿ ನಮಗೆ ಬೈ ಹ್ಯಾಂಡ್ನಲ್ಲಿ ಕೂಡ 80 DD, 80 DDB, 80 CCD 1 ಎವ್ರಿಥಿಂಗ್ ಇಲ್ಲಿ ಬರ್ತದೆ. ಸೊ ಇದಾದಮೇಲೆ ನಮಗೆ ನೆಕ್ಸ್ಟ್ ಬರುವಂಥದ್ದು ಏನು ಡಿಡಕ್ಷನ್ಸ್ನಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ನಮಗೆ ಗೊತ್ತಿರಲೇಬೇಕಾಗಿರುವಂಥದ್ದು. ಇಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಗ್ರಾಸ್ ಸ್ಯಾಲ್ರಿಯಲ್ಲಿ ಟೋಟಲ್ ಗ್ರಾಸ್ ಸ್ಯಾಲ್ರಿ ಇರ್ತದೆ. ಡಿಡಕ್ಷನ್ ಅಂತ ಬಂದಾಗ HRA ಬರುತ್ತೆ. ಅಲ್ಲಿ US 1013A ಒಂದು ನಿಯಮದ ಅಡಿಯಲ್ಲಿ ಬರುವಂಥದ್ದು HRA ಇದೆ. ಆಮೇಲೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇದೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ನು ಕೊಟ್ಟಿದ್ದಾರೆ 50,000ವರೆಗೆ. ಆಮೇಲೆ ಡಿಡಕ್ಷನ್ ಆಫ್ ಪ್ರೊಫೆಷ್ನಲ್ ಟ್ಯಾಕ್ಸ್ ಇದೆ, ಇಂಟ್ರೆಸ್ಟ್ ಆನ್ ಬಾರೋಡ್ ಲೋನ್ ಇದೆ,
ಇದಾದಮೇಲೆ ನೆಕ್ಸ್ಟ್ PHಗೆ ಈಗಾಗಲೇ ಹೇಳಿರುವ ಹಾಗೆ US 1014 ಏನಿದೆ ಇದು ಬರುತ್ತೆ. ಆಮೇಲೆ ಡಿಡಕ್ಷನಲ್ಲಿ ನಮಗೆ GIS, LIC, KJD, GPF, NPS, ಹರಿಯರ್, ಟ್ಯೂಷನ್ ಫೀಸ್, PLI ಎವ್ರಿಥಿಂಗ್ ಇದೆ. ಇದಾದಮೇಲೆ ಟೋಟಲ್ ಶಾಲ್ ನಾಟ್ ಎಕ್ಸಿಡ್ 1,50,000. ಏನೆಲ್ಲ ಡಿಡಕ್ಷನ್ ಮಾಡ್ತೀರಿ ಅದು 1,50,000 ಕ್ರಾಸ್ ಆಗಬಾರ್ದು. ಇಟ್ಸ್ ವೆರಿ ಇಂಪಾರ್ಟೆಂಟು. ಅದಾದಮೇಲೆ ನೆಕ್ಸ್ಟ್ ನಮಗೆ 80 CCD ಬರ್ತದೆ. ಇಲ್ಲಿ 80A 80 NPS ಅಂತ ನಾವೇನು ಹೇಳಿದ್ವಿ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ 80 DD ಬರುತ್ತೆ, 80 DDB ಬರುತ್ತೆ. ಸೊ ಇಷ್ಟು ಏನಾಗುತ್ತೆ ಓವರಾಲ್ ಆಗಿ ಟ್ಯಾಕ್ಸಬಲ್ ಇನ್ಕಮ್ ಇಲ್ಲಿ ಬರುತ್ತೆ ಎಲ್ಲ ಡಿಡಕ್ಷನ್ಸ್ ಆಗಿ. ಅದಾದಮೇಲೆ ನಮಗೆ ಈ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಬರುತ್ತೆ 12,500 US 87A ಒಂದು ನಿಯಮದ ಪ್ರಕಾರ ನಮಗೆ 12,500ವರೆಗೆ ಇಲ್ಲೇನು ಬರುತ್ತೆ ರಿಬೇಟ್ ಬರ್ತದೆ. ಇದು ಭಾಳ ಇಂಪಾರ್ಟೆಂಟು. ಸೊ ರಿಬೇಟ್ ಆದಮೇಲೆ ಓವರಾಲ್ ಆಗಿ ನಮಗೆ ಎಷ್ಟು ಟ್ಯಾಕ್ಸ್ ಪೇಯಬಲ್ ಇದೆ ಅದು ಅಮೌಂಟು ನಮಗೆ ಬರ್ತದೆ. ಸೊ ಇಷ್ಟು ನಮಗೆ ಗೊತ್ತಿರಬೇಕಾಗಿರುವಂಥದ್ದು ಇಂಪಾರ್ಟೆಂಟು. ಸೊ ಆತ್ಮೀಯ ಸ್ನೇಹಿತರೆ, ಈ ಒಂದು ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಇರುವಂಥ ಒಂದಿಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ಡಾಕ್ಯುಮೆಂಟ್ಸ್ ಪ್ರಿಪರೇಷನ್ ಆಗುವ ನಿಟ್ಟಿನಲ್ಲಿ ನಿಮಗೆ ಉಪಯೋಗ ಆಗಿರ್ಬೋದು. ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಸೆಕ್ಷನ್ ಬಗ್ಗೆ ಇನ್ನೂ ವಿವರವಾದ ಮಾಹಿತಿ ಬೇಕಾಗಿದೆ, ಇಟ್ ಮೇ ಬಿ 80 DD ಇರ್ಬೋದು, DDB ಇರ್ಬೋದು, CCD ಇರ್ಬೋದು, ಪರ್ಟಿಕ್ಯುಲರ್ ಆಗಿ ನಿಮಗೆ ಬೇಕಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹೆಚ್ಚಿನ ಕಾಮೆಂಟ್ಗಳು ಅಥವಾ ಬೇಡಿಕೆಗಳು ಬಂದಿದ್ದೆ ಅದರಲ್ಲಿ ಖಂಡಿತವಾಗಿಯೂ ಕೂಡ ಸಪರೇಟ್ ಆಗಿರುವಂಥ ವಿಡಿಯೋ ಮಾಡ್ತೇವೆ. ಹಾಗೂ 2025-26ನೇ ಏನು ಸ್ಲ್ಯಾಬ್ ಚೇಂಜ್ ಆಗಿದೆ, ವಿಶೇಷವಾಗಿ ಗೌರ್ಮೆಂಟ್ ಸರ್ವೆಂಟ್ಗೆ ಅಂತ ಬಂದಾಗ ಈಗ 12 lakhsವರೆಗೆ ಇದೆ. ಸೊ ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ನಾವು ಡಿಸ್ಕಸ್ ಮಾಡ್ತೇವೆ. ಸೊ ಈ ರೀತಿ ಒಂದು ನಾಲೆಜಬಲ್ ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.